ಹಿರಿಯೂರು ಉಪಚುನಾವಣೆಯಲ್ಲಿ ಯಾರು ಅಖಾಡಕ್ಕೆ ಇಳಿತಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಡಿಕೆ ಕುಮಾರಸ್ವಾಮಿ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಿರಿಯೂರು ಉಪಚುನಾವಣೆಯಲ್ಲಿ ಎಚ್ಡಿಕೆ ಸ್ಪರ್ಧೆ ಮಾಡ್ತಾರ? ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವ ಸುದ್ದಿ. ಡಿಕೆಶಿಎಂ ಮತ್ತು ಪರಿಷತ್ ಸೋಲು ಮೀರ್ ಸಾದಿಕ್ಗಳ ಆಟ. ಕೇಂದ್ರದಲ್ಲಿ ಮಂತ್ರಿ ಆಗಿದ್ರೆ ಇಲ್ಲಿ ಆಟ ಆಡೋಕೆ ಆಗಲ್ಲ. ಇನ್ನೇನು ಅಸೆಂಬ್ಲಿ ಎಲೆಕ್ಷನ್ಗೆ 2 ವರ್ಷವೂ ಇಲ್ಲ. ನಾನು ಇಲ್ಲಿ ಇರ್ಲಿಲ್ಲ ಅಂದ್ರೆ ಪಕ್ಷ ನಾಶ ಆಗೋದು ಫಿಕ್ಸ್ ಅಂತ. ನಾನಿದಕ್ಕೆ ಅವಕಾಶ ಕೊಡಬಾರದು, ರಾಜ್ಯಕ್ಕೆ ಬರಬೇಕು. ಕುಮಾರಸ್ವಾಮಿಯ ಮಾತಿದು. ಈಗಲೇ ರಾಜ್ಯಕ್ಕೆ ಬರಬೇಕು ಕುಮಾರಸ್ವಾಮಿ ರಣರಣ ಅಂತ ಇದ್ದಾರೆ. ಇದು ಅಶ್ವವೇಗ ನ್ಯೂಸ್ಗೆ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಕೊಡ್ತಾ ಇದ್ದೀವಿ. ಹಿರಿಯೂರು ಉಪಚುನಾವಣೆಯಲ್ಲಿ ಎಚ್ಡಿಕೆ ಸ್ಪರ್ಧೆ ಮಾಡ್ತಾರ? ಈಗಾಗಲೇ ಡಿ ಸುಧಾಕರ್ ನಿಧನದ ಬಳಿಕ ತೆರವಾದಂತ ಹಿರಿಯೂರು ಕ್ಷೇತ್ರಕ್ಕೆ ಜೆಡಿಎಸ್ ಪಕ್ಷದಲ್ಲಿ ಸ್ಥಳೀಯರೇನು ಹೇಳ್ತಾ ಇದ್ದಾರೆ, ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಬೇಕು ಅಂತ. ಬಟ್ ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿನೇ ಎಂಟ್ರಿ ಕೊಡ್ತಾರಾ ರಾಜ್ಯಕ್ಕೆ, ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಅಂತ ನೋಡಿದ್ರೆ ಈಗಾಗಲೇ 2028ರ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಶತ ಪ್ರಯತ್ನದಲ್ಲಿರುವಂಥದ್ದು. ಮೈತ್ರಿ ಸರ್ಕಾರ ಬರಬೇಕು ಮುಂದಿನ 2028ರಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿಲುವನ್ನ ಇಟ್ಕೊಂಡು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೀಗ ಡಿಕೆ ಶಿವಕುಮಾರ್ಗೆ ಟಕ್ಕರನ್ನ ಕೊಡೋಕೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರಾ ಕುಮಾರಸ್ವಾಮಿ ಅಂತ. ಹಿರಿಯೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣಕ್ಕೆ ಎಚ್ಡಿಕೆ ಮರಳಲು ಸಿಕ್ಕಿದೆ ದಾರಿ. ಹಿರಿಯೂರು ಉಪಚುನಾವಣೆಯಲ್ಲಿ ಎಚ್ಡಿಕೆ ಸ್ಪರ್ಧೆ ಮಾಡಲಿ. ಹಿರಿಯೂರು ಉಪಕಣದಲ್ಲಿ ಎಚ್ಡಿಕೆ ಗೆದ್ದು ಅಸೆಂಬ್ಲಿಗೆ ಮರಳಿ. ಅಸೆಂಬ್ಲಿಯಲ್ಲಿ ಮೈತ್ರಿಕೂಟದ ವಿಪಕ್ಷ ನಾಯಕರಾಗಲಿ ಎಚ್ಡಿಕೆ. ಸಿಎಂ ಡಿಕೆಗೆ ಟಕ್ಕರ್ ಕೊಡುವ ಜಾತಿಯ ಏಕೈಕ ನಾಯಕ ಎಚ್ಡಿ ಕುಮಾರಸ್ವಾಮಿ ರಾಜ್ಯಕ್ಕೆ ಮರಳಲಿ. ಕುಮಾರಸ್ವಾಮಿ ಜೆಡಿಎಸ್ನಲ್ಲಿ ಎದ್ದಿದೆ ಕೂಗು. ಸಿಎಂ ಡಿಕೆ ಮಣಿಸಲು ಎಚ್ಡಿಕೆ ರಾಜ್ಯ ರಾಜಕೀಯಕ್ಕೆ ಬರ್ತಾರ? ಹಾಗಾದ್ರೆ ಕೇಂದ್ರ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳ್ತಾರಾ ಎಚ್ಡಿ ಕುಮಾರಸ್ವಾಮಿ? ಈಗಾಗಲೇ ಬಿಜೆಪಿಯಲ್ಲೂ ಸಹಿತ ವಿಪಕ್ಷ ನಾಯಕನ ಬದಲಾವಣೆ ಆಗಬೇಕು, ರಾಜ್ಯಾಧ್ಯಕ್ಷನ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾನೆ ಇದೆ, ನಡೀತಾನೆ ಇದೆ. ಹೀಗಾಗಿ ಎಲ್ಲವನ್ನ ಕೂಡ ಈಗ ಡಿಕೆ ಶಿವಕುಮಾರ್ ಸಿಎಂ ಆದ್ರು, ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರದಲ್ಲಿ ಸಿಎಂ ಆಗಿದ್ದಾರೆ. ಸೊ ಹೀಗಾಗಿ ಅವರಿಗೆ ಟಕ್ಕರನ್ನ ಕೊಡಬೇಕು ಅಂತ ಅಂದ್ರೆ, ಡಿಕೆ ಶಿವಕುಮಾರನ್ನ ಮನಿಸಬೇಕು ಅಂತ ಅಂದ್ರೆ ಅದಕ್ಕೆ ಕುಮಾರಸ್ವಾಮಿ ಪರ್ಫೆಕ್ಟ್ ಕರೆಕ್ಟ್ ಅನ್ನುವಂಥ ನಿಟ್ಟಿನಲ್ಲಿ ಜೆಡಿಎಸ್ ನಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಬಿಜೆಪಿ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ? ಇನ್ನು ಅದ್ರ ಜೊತೆಗೆ ಹಿರಿಯೂರು ಕ್ಷೇತ್ರದ ವಿಚಾರದಲ್ಲಿ ಡಿ ಸುಧಾಕರ್ ನಿಧನದ ಬಳಿಕ ತೆರವಾದಂತ ಕ್ಷೇತ್ರಕ್ಕೆ ಕುಮಾರಸ್ವಾಮಿನೇ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಒಂದ್ ಕಡೆ. ಸೊ ಹೀಗಾಗಿ ರಾಜ್ಯಕ್ಕೆ ಎಂಟ್ರಿ ಕೊಡೋದಕ್ಕೆ ಕುಮಾರಸ್ವಾಮಿ ರೆಡಿ ಆಗಿದ್ದಾರಾ ಅಂತ ನೋಡಿದ್ರೆ ಎಸ್, ರಾಜ್ಯಕ್ಕೆ ಎಂಟ್ರಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಬಟ್ ಆದಂತ ಬೆಳವಣಿಗೆಗಳನ್ನ ಗಮನಿಸಬೇಕಲ್ವಾ? ರಾಜ್ಯದಲ್ಲಿ ಮತ್ತೆ ಡಿಕೆಶಿ ವರ್ಸಸ್ ಎಚ್ಡಿಕೆ ಹೈ ವೋಲ್ಟೇಜ್ ಫೈಟ್. ರಾಜ್ಯ ರಾಜಕಾರಣಕ್ಕೆ ಎಚ್ಡಿ ಕುಮಾರಸ್ವಾಮಿ ಮರಳುವ ಸಾಧ್ಯತೆ ಇದೆ. ಮೋದಿ ಸಂಪುಟದಲ್ಲಿ 2 ವರ್ಷಗಳಿಂದ ಸಚಿವರಾಗಿರೋ ಎಚ್ಡಿ ಕುಮಾರಸ್ವಾಮಿ ಇದೇ ತಿಂಗಳಲ್ಲಿ ಕೇಂದ್ರ ಸಚಿವ ಸಂಪುಟ ಪುನಾರಚನೆ ಕೂಡ ಫಿಕ್ಸ್ ಆಗುತ್ತೆ. ಪುನಾರಚನೆ ವೇಳೆ ಮೋದಿ ಸಂಪುಟದಿಂದ ಹೊರ ಬರ್ತಾರಾ ಎಚ್ಡಿ ಕುಮಾರಸ್ವಾಮಿ? ಹಿರಿಯೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಕುಮಾರಸ್ವಾಮಿ? ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕುಮಾರಸ್ವಾಮಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರಾ ಅಂತ ನೋಡಿದ್ರೆ ಈಗಾಗಲೇ ಡಿಕೆಶಿ ವರ್ಸಸ್ ಎಚ್ಡಿಕೆ ಹೈ ವೋಲ್ಟೇಜ್ ಫೈಟ್ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಆರಂಭವಾದಂಥ ಈ ಫೈಟು ಹಾಗೆ ಒಬ್ರಿಗಿನ್ನ ಒಬ್ರು ಕೌಂಟರನ್ನ ಕೊಟ್ಕೊಂಡೇ ಇದ್ದಾರೆ. ಮೋದಿ ಸಂಪುಟದಲ್ಲಿ 2 ವರ್ಷಗಳಿಂದ ಸಚಿವರಾಗಿರುವಂಥ ಎಚ್ಡಿ ಕುಮಾರಸ್ವಾಮಿ ಇದೇ ತಿಂಗಳಲ್ಲಿ ಕೇಂದ್ರ ಸಚಿವ ಸಂಪುಟ ಪುನಾರಚನೆ ಫಿಕ್ಸ್ ಆಗುತ್ತೆ. ಪುನಾರಚನೆ ಆಗುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿಗೆ ಕೋಕ್ ಕೊಟ್ಟು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರಾ ಕುಮಾರಸ್ವಾಮಿ? ಎಲ್ಲಿಂದ ಹೊರ ಬರ್ತಾರಾ? ಕೇಂದ್ರದಿಂದ ಹೊರ ಬಂದು ರಾಜ್ಯದಲ್ಲಿ ಒಂದು ರಾಜಕಾರಣವನ್ನ ಶುರು ಮಾಡ್ತಾರಾ ಅನ್ನುವಂಥದ್ದು.
ಹಿರಿಯೂರಿನಿಂದ HDK ಸ್ಪರ್ಧೆ ಅಂತ ನೋಡಿದ್ರೆ ಹಿರಿಯೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಕುಮಾರಸ್ವಾಮಿ ಅನ್ನುವಂಥದ್ದು. ಹಿರಿಯೂರಿನಿಂದ ಗೆದ್ದು ವಿಧಾನಸೌಧಕ್ಕೆ ಎಂಟ್ರಿ ಕೊಡಲು ಸ್ಕೆಚ್ ಹಾಕೊಂಡಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ NDA ಮೈತ್ರಿಕೂಟಕ್ಕೆ ದೊಡ್ಡ ಹಿನ್ನಡೆ. MLC ಚುನಾವಣೆಯಲ್ಲಿ 11 ಶಾಸಕರ ಕ್ರಾಸ್ ವೋಟಿಂಗ್ ಆಗುತ್ತೆ. ಬಿಜೆಪಿ JDS ನಾಯಕರಿಗೆ ಗಾಳ ಹಾಕುತ್ತಿರುವಂತಹ DK ಶಿವಕುಮಾರ್. ಆಪರೇಷನ್ ಹಸ್ತ ತೀವ್ರಗೊಂಡ ಬೆನ್ನಲ್ಲೇ HDK ಅಲರ್ಟ್ ಆಗಿದ್ದಾರೆ. ಈಗಿನಿಂದಲೇ ಆಕ್ಟಿವ್ ಆಗದಿದ್ರೆ ಮೈತ್ರಿಗೆ ಧಕ್ಕೆ ಎಂದು ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ರಾಜಕಾರಣಕ್ಕೆ ಮರಳಲು HDK ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಅಂತ. ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಬಾಕಿ ಇರುವಂತದ್ದು. ಹಿರಿಯೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಕುಮಾರಸ್ವಾಮಿ? ಎಸ್, ಹೌದು. ಯಾಕಂದ್ರೆ ಹಿರಿಯೂರು ಕ್ಷೇತ್ರ, ಧಾರವಾಡ ಕ್ಷೇತ್ರ 2 ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ಆಗಬೇಕು. ವಿನಯ್ ಕುಲಕರ್ಣಿ ಜೈಲು ಶಿಕ್ಷೆ ಆದಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಹಿರಿಯೂರು ಡಿ ಸುಧಾಕರ್ ನಿಧನದ ಬಳಿಕ ತೆರವಾದಂಥ ಕ್ಷೇತ್ರಕ್ಕೆ. ಸೊ 2 ಕ್ಷೇತ್ರದ ಉಪಚುನಾವಣೆ ನಡೆಯಬೇಕು. ಹೀಗಾಗಿ ಒಂದು ಕ್ಷೇತ್ರ ಹಿರಿಯೂರಿನಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗುತ್ತಾ ಅಥವಾ ಕೇಂದ್ರದಿಂದ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರಾ ಅಂತ ಅಂದ್ರೆ ಇಲ್ಲಿ ಗಮನ ಹರಿಸಿರುವಂಥದ್ದು ಹೆಚ್ಚಾಗಿದೆ ರಾಜ್ಯದ ಕುರಿತಾಗಿ. ಈಗಾಗಲೇ ಪ್ಲಾನಿಂಗ್ ಅಲ್ಲಿ ಇರುವಂತ ಈ ಒಂದು ಮೈತ್ರಿ ಪಕ್ಷ. ಸೊ ಹಾಗಾಗಿ ಎಲ್ಲಾ ರೀತಿಯಾದಂಥ ಚಾನ್ಸಸ್ಗಳು ಕಂಡು ಬರ್ತಾ ಇದೆ.